ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದ್ದ ಸಿಎಂ ಬದಲಾವಣೆ ಬಿರುಗಾಳಿ ದೆಹಲಿಯತ್ತ ನುಗ್ಗಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಧಾನಿಗೆ ಹೋಗಿದ್ರು. ಜೊತೆಗೆ ಸಿಹಿ ಸುದ್ದಿಯೊಂದನ್ನ ತಂದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಸಿದ್ದು ಸಹ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಸಿಎಂ ನೀನು ಸಿಎಂ ಜಟಾಪಟಿ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದು ಆರ್ಭಟ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರಲು ಡಿಕೆಶಿ ಸರ್ಕಸ್ ಆರಂಭಿಸಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕೂಡ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದು ವ್ಯತಿಯಾಗಿದೆ. ಕನಕಾಧಿಪತಿ ಪ್ಲಾನ್ಗೆ ವರುಣಾಧಿಪತಿ ಇಂದ್ರಪ್ರಸ್ಥದಲ್ಲಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಜಾಲಿ ರಾಮಯ್ಯ. ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಜಾಲಿ ಮೂಡ್ನಲ್ಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸುಗಳೆಲ್ಲವೂ ಕೂಡ ಖಾಲಿ ಆದಂತೆ ಕಾಣ್ತಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗಿರುವಂತೆ ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಮೇಲುಗೈ ಸಾಧಿಸಿದಂತಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಓಡ್ ಚೋರಿ, ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆ ನಡೆದಿದೆ. 2 ವಿಷಯಗಳ ಬಗ್ಗೆ ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಚರ್ಚಿಸದೆ ಹೋದ್ರಂತೆ. ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟೇನೆ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ವಿಬಿಜಿ ರಾಮ್ಜಿ, ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. ಡಿಕೆ ಸಾರ್ ಯಾವಾಗ ಸಿಎಂ ಆಗ್ತೀರಿ? ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಬಂದಿದ್ರು. ಆ ಮಹಿಳೆಯೊಬ್ಬರು ಡಿಕೆಶಿಗೆ ಪ್ರಶ್ನೆ ಮಾಡಿದ್ರು. ಡಿಕೆಶಿ ಭಾಷಣ ಮುಗಿಸಿ ಹೊರಡುವಾಗ ಪ್ರಶ್ನೆ ಕೇಳಿದ್ರು. ಆದ್ರೆ ಮಹಿಳೆ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಏನು ಉತ್ತರ ನೀಡದೆ ಹೊರಟು ಹೋದ್ರು. ರೈತರು ಕೂಡ ಅವರ ಕಾಪಾಡಬೇಕು ಅಂತ ಪ್ರಾರ್ಥನೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನ್ಯಾಕೆ ಸಿಎಂ ಆಗಬಾರದು ಎಂದ ಎಂಬಿ ಪಾಟೀಲ್. ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರಲಿ, ಇದು ಕುರ್ಚಿ ಇರಲಿ, ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ನೋಡಿ. ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಪ್ರತಿಯೊಬ್ಬ ದೂರಿನಿಗೆ ಇವತ್ತೊಂದು ಸಲ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ ಅವರಲ್ಲಿ? ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಅಂತಹ ಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕೂಡ ಕಾಡಿದೆ. ಎಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಿಲ್ಲ. ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಿಲ್ಲ. ಇದನ್ನ ನೋಡಿದ ಸಿಎಂ ಸಿದ್ದರಾಮಯ್ಯ ಜಾಲಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದ್ದ ಸಿಎಂ ಬದಲಾವಣೆ ಬಿರುಗಾಳಿ ದೆಹಲಿಯತ್ತ ನುಗ್ಗಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಧಾನಿಗೆ ಹೋಗಿದ್ರು. ಜೊತೆಗೆ ಸಿಹಿ ಸುದ್ದಿಯೊಂದನ್ನ ತಂದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಸಿದ್ದು ಸಹ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಸಿಎಂ ನೀನು ಸಿಎಂ ಜಟಾಪಟಿ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದು ಆರ್ಭಟ.
ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರಲು ಡಿಕೆಶಿ ಸರ್ಕಸ್ ಆರಂಭಿಸಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕೂಡ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದು ವ್ಯತಿಯಾಗಿದೆ. ಕನಕಾಧಿಪತಿ ಪ್ಲಾನ್ಗೆ ವರುಣಾಧಿಪತಿ ಇಂದ್ರಪ್ರಸ್ಥದಲ್ಲಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಜಾಲಿ ರಾಮಯ್ಯ ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಜಾಲಿ ಮೂಡ್ನಲ್ಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸುಗಳೆಲ್ಲವೂ ಕೂಡ ಖಾಲಿ ಆದಂತೆ ಕಾಣ್ತಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗಿರುವಂತೆ ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಮೇಲುಗೈ ಸಾಧಿಸಿದಂತಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಓಡ್ಚೋರಿ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆ ನಡೆದಿದೆ. ಎರಡು ವಿಷಯಗಳ ಬಗ್ಗೆ ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಚರ್ಚಿಸದೆ ಹೋದ್ರಂತೆ. ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ವಿಬಿಜಿ ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. ಡಿಕೆ ಸಾರ್ ಯಾವಾಗ ಸಿಎಂ ಆಗ್ತೀರಿ? ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಬಂದಿದ್ರು. ಆ ಮಹಿಳೆಯೊಬ್ಬರು ಡಿಕೆಶಿಗೆ ಪ್ರಶ್ನೆ ಮಾಡಿದ್ರು. ಡಿಕೆಶಿ ಭಾಷಣ ಮುಗಿಸಿ ಹೊರಡುವಾಗ ಪ್ರಶ್ನೆ ಕೇಳಿದ್ರು. ಆದ್ರೆ ಮಹಿಳೆ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಏನು ಉತ್ತರ ನೀಡದೆ ಹೊರಟು ಹೋದ್ರು. ರೈತರು ಕೂಡ ತಾವನ್ನ ಕಾಪಾಡಬೇಕು ಅಂತ ಪ್ರಾರ್ಥನೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನ್ಯಾಕೆ ಸಿಎಂ ಆಗಬಾರದು ಎಂದ ಎಂಬಿ ಪಾಟೀಲ್. ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲನೂ ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರಲಿ, ಇದು ಕುರ್ಚಿ ಇರಲಿ, ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ನೋಡಿ, ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಪ್ರತಿಯೊಬ್ಬ ದೂರಿನಿಗೆ ಇವತ್ತೊಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ ಅದರಲ್ಲಿ? ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಅಂತಹ ಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕೂಡ ಕಾಡಿದೆ. ಎಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಿಲ್ಲ. ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಿಲ್ಲ. ಇದನ್ನ ನೋಡಿದ ಸಿಎಂ ಸಿದ್ದರಾಮಯ್ಯ ಜಾಲಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದ್ದ ಸಿಎಂ ಬದಲಾವಣೆ ಬಿರುಗಾಳಿ ದೆಹಲಿಯತ್ತ ನುಗ್ಗಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ರಾಜಧಾನಿಗೆ ಹೋಗಿದ್ದು, ಜೊತೆಗೆ ಸಿಹಿ ಸುದ್ದಿಯೊಂದನ್ನ ತಂದರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ಬಂದಿದ್ದಾರೆ. ಸಿದ್ದು ಸಹ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನು ಸಿಎಂ ನೀನು ಸಿಎಂ ಜಟಾಪಟಿ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದು ಆರ್ಭಟ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರಲು ಡಿಕೆಶಿ ಸರ್ಕಸ್ ಆರಂಭಿಸಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕೂಡ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದು ವ್ಯತಿಯಾಗಿದೆ. ಕನಕಾಧಿಪತಿ ಪ್ಲಾನ್ಗೆ ವರುಣಾಧಿಪತಿ ಇಂದ್ರಪ್ರಸ್ಥದಲ್ಲಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಜಾಲಿ ರಾಮಯ್ಯ ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಜಾಲಿ ಮೂಡ್ನಲ್ಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸುಗಳೆಲ್ಲವೂ ಕೂಡ ಖಾಲಿ ಆದಂತೆ ಕಾಣ್ತಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗಿರುವಂತೆ ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಮೇಲುಗೈ ಸಾಧಿಸಿದಂತಾಗಿದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಓಡ್ಚೋರಿ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಚರ್ಚೆ ನಡೆದಿದೆ. ಎರಡು ವಿಷಯಗಳ ಬಗ್ಗೆ ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಚರ್ಚಿಸದೆ ಹೋದ್ರಂತೆ. ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ವಿಬಿಜಿ ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ.
ಡಿಕೆ ಸಾರ್ ಯಾವಾಗ ಸಿಎಂ ಆಗ್ತೀರಿ? ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಬಂದಿದ್ರು. ಆ ಮಹಿಳೆಯೊಬ್ಬರು ಡಿಕೆಶಿಗೆ ಪ್ರಶ್ನೆ ಮಾಡಿದ್ರು. ಡಿಕೆಶಿ ಭಾಷಣ ಮುಗಿಸಿ ಹೊರಡುವಾಗ ಪ್ರಶ್ನೆ ಕೇಳಿದ್ರು. ಆದ್ರೆ ಮಹಿಳೆ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಏನು ಉತ್ತರ ನೀಡದೆ ಹೊರಟು ಹೋದ್ರು. ರೈತರು ಕೂಡ ತಾವನ್ನ ಕಾಪಾಡಬೇಕು ಅಂತ ಪ್ರಾರ್ಥನೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನ್ಯಾಕೆ ಸಿಎಂ ಆಗಬಾರದು ಎಂದ ಎಂಬಿ ಪಾಟೀಲ್. ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಿಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರಲಿ, ಇದು ಕುರ್ಚಿ ಇರಲಿ, ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ನೋಡಿ. ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಪ್ರತಿಯೊಬ್ಬ ದೂರಿನಿಗೆ ಇವತ್ತೊಂದು ಸಲ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ ಅವರಲ್ಲಿ? ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಅಂತಹ ಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕೂಡ ಕಾಡಿದೆ. ಎಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಿಲ್ಲ. ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಿಲ್ಲ. ಇದನ್ನ ನೋಡಿದ ಸಿಎಂ ಸಿದ್ದರಾಮಯ್ಯ ಜಾಲಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.